ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಆಯ್ಕೆಯಾಗಿದ್ದೀರಾ. ಈ ಬಾರಿ ಆಯ್ಕೆ ಇರುತ್ತೆ, ಏನು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ? ಏನು ಅನಿಸಿಕೆ? ಒಂದು ಸಚಿವರಾಗಿರೋದಕ್ಕೆ ಮತ್ತು ನಮ್ಮ ಅರಸೀಕೆರೆ ಜನತೆಗೆ ಹಾಗೂ ರಾಜ್ಯಕ್ಕೆ ಏನು ಹೇಳ್ತೀವಿ? ರಾಜ್ಯದ ಜನಕ್ಕೆ ಕೆಲಸ ಮಾಡಬೇಕು. ಯಾವ ರೀತಿ ಕೆಲಸ? ನಮ್ಮನ್ನು ಗೆಲ್ಲಿಸಿ 4 ಸಾರಿ MLA ಮಾಡಿದಂಥ ಅರಸೀಕೆರೆ ಕ್ಷೇತ್ರದ ಜನಕ್ಕೆ, ಹಾಸನ ಜಿಲ್ಲೆ ಜನತೆಗೆ ತುಂಬ ಆಭಾರಿ. ಅದ್ರ ಜೊತೆಗೆ ನಮ್ಮನ್ನು ಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರು, ಮತ್ತು ಹೈಕಮಾಂಡಿನ ನಮ್ಮ ರಾಹುಲ್ ಜಿ ಅವರು, ಮತ್ತು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಜಿ ಅವರು, ಮತ್ತು ನಮ್ಮ KPCC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಮತ್ತು ನಮ್ಮ ರಾಜ್ಯ KPCC ಅಧ್ಯಕ್ಷರು, ಇವರೆಲ್ಲರಿಗೂ ನಾನು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ತಾವು ಗೃಹ ಮಂಡಳಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿದ್ದೀರಾ ಮತ್ತು ಅಲ್ಲಂತ ಭ್ರಷ್ಟಾಚಾರ ತೊಡಗೋದಕ್ಕೆ ಭಾಳಷ್ಟು ಹೋರಾಟ ಮಾಡಿದ್ದೀರಾ. ಈಗ ತಮ್ಮ ಸಚಿವರಿಗೆ ಸಿಕ್ಕಿದೆ, ಅದೇ ಒಂದು ಖಾತೆ ನಿರೀಕ್ಷೆ ಮಾಡ್ತಿಲ್ಲ, ಬೇರೆ ಯಾವುದು ಇದು ಮಾಡ್ತೀವಿ? ಖಾತೆ ಗೀತೆ ಕೊಡೋದೆಲ್ಲ ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು. ಅವ್ರು ಯಾವ್ದು ಕೊಡ್ತಾರೋ ಅದಕ್ಕೆ ನಿಭಾಯಿಸಬೇಕು. ತಾವು ಗೃಹ ಮಂಡಳಿ ಅಧ್ಯಕ್ಷ, ನಿಮ್ಗೆ ತೃಪ್ತಿ ತಂದಿದೆಯಾ ಸರ್? ಗೃಹ ಮಂಡಳಿಲ ತೃಪ್ತಿ ತಂದಲ್ವೇನ್ರಿ? ಯಾರ್ರೀ 1,000 ಕೋಟಿ ರೂಪಾಯಿನ ದುಡ್ಡನ್ನು ಉಳಿಸಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕಟ್ಟುವಂಥ ಒಂದು ಬೃಹತ್ ಕೆಲಸಕ್ಕೆ ಯಾರು ಕೈ ಹಾಕಿಲ್ಲ? ಯಾರು ಕೈ ಹಾಕಿಲ್ಲ. ಅಂಥ ಒಂದು ಬೃಹತ್ ಕೆಲಸಕ್ಕೆ ಕೈ ಹಾಕಿ ಇವತ್ತು ಸ್ಟೇಡಿಯಂನ ಚಾಲನೆ ಕೊಟ್ಟಿದ್ದೀವಿ. ಬೆಂಗಳೂರಿಗೆ ಅವಶ್ಯಕವಾಗಿ ಬೇಕಾಗಿತ್ತಂಥ ಸ್ಟೇಡಿಯಂ, ಇಂಟರ್ನ್ಯಾಷನಲ್ ಸ್ಟೇಡಿಯಮನ್ನು ಕಟ್ಟೋದಷ್ಟು ಸುಲಭ ಅಲ್ಲ, ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ನಾವು. ಮತ್ತು ಎಷ್ಟು ಮನೆಗಳು, ನಿವೇಶನಗಳಿಗೆ ಮನೆಗಳು ಹಂಚಿದೆ ಸರ್? ಇಲ್ಲ, ನಮ್ಮ ಮನೆಗಳಲ್ಲಿ ಸುಮಾರು ಲಕ್ಷಾಂತರ ಹಂಚಿದ್ವಿ. ಎಲ್ಲವೂ ಪಾರದರ್ಶಕವಾಗಿ ಹಂಚಿದ್ವಿ, ಎಲ್ಲವೂ ಲಾಟ್ರಿ ಮುಖಾಂತರ ಹಂಚಿದ್ವಿ. ಯಾಕೆಂದರೆ ಈ ಗೃಹ ನಿಗಮ ಇರ್ಬೋದು, ಇಲ್ಲ ರಾಜೀವ್ ಗಾಂಧಿ ನಿಗಮ ಇರ್ಬೋದು, BD ಇರ್ಬೋದು, ಭಾಳ ನಿಧಾನ, ಬೇಗ ಕೆಲಸಗಳ ಬಡವರು ಬೇಗ ಸಿಗಲ್ಲ ಅನ್ನೋ ಒಂದು ಮಾತಿದೆ. ಏನಿಲ್ಲ, ನಮ್ಮಲ್ಲಿ ಎಲ್ಲವೂ ಸೈಟ್ ರೆಡಿ ಇದ್ದಾವೆ. ಅವತ್ತು ಸೈಟ್ನೂ ಹಂಚಿಸ್ತು. ನಾವೀಗ ಮನೆ ಕಟ್ತಾ ಇಲ್ಲ, ನಿವೇಶನ ಮಾಡಿ ನಿವೇಶನಗಳನ್ನು ಕಡಿಮೆ ದರಕ್ಕೆ ಕೊಡ್ತೀವಿ. ಸರ್, ತಾವೀಗ ಒಂದು ಇದಾಗಿದ್ದೀರಾ, ಹಾಸನ ಜಿಲ್ಲೆಯಲ್ಲಿ ಒಂದು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಸಂಘಟನೆ ಒತ್ತು ಕೊಡ್ತೀರಾ? ಸಂಘಟನೆ ನೋಡೋಣ, ಮುಂದೆ ಕಾದು ನೋಡಿ. ನೀವೇ ಹೇಳಿರೋದು ನಡ್ರಿ, ಈಗಲೇ ಎಲ್ಲನೂ ಹೇಳೋಕ್ಕಾಗಲ್ಲ. ಹೆಂಗೆ ನಡೆಯುತ್ತೆ ಹಂಗೆ ಭಾಳ ಚೆನ್ನಾಗಿ ನಡೆಸೋಣ. ಮೂಲ ಬೇರೆ ತೆಗಿಬೇಕು ಅನ್ನೋ ಜವಾಬ್ದಾರಿ ಯಾವ ಇದಕ್ಕಿಂತ ನಮ್ಮ ಪಕ್ಷನ ನಾವು ಈಗ ನಮಗೆ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ನಮಗೆ ನೆಲೆ ಕೊಟ್ಟಿರ್ತಂಥದ್ದು ಕಾಂಗ್ರೆಸ್ ಪಕ್ಷ. ಆ ಪಕ್ಷದ ಸಿದ್ಧಾಂತ, ಅದರ ನಿರ್ಣಯಗಳಿಗೆ ಬದ್ಧರಾಗಿ ಅದರ ಯಶಸ್ವಿಗೋಸ್ಕರ, ಹಾಸನ ಜಿಲ್ಲೆಯ ಯಶಸ್ವಿಗೋಸ್ಕರ ದುಡಿಯೋಣ. ಸರ್, ರಾಜ್ಯ ಸಚಿವರಾಗಿ ಯಾವುದಾದ್ರು ಖಾತೆ ನಿರೀಕ್ಷೆ ಪಟ್ಟಿದೆ? ನಾನು ನಿರೀಕ್ಷೆ ಮಾಡಿಲ್ಲ. ಖಾತೆ ಯಾವ್ದು ಕೊಟ್ಟರು ಸರಿ, ಸಮರ್ಪಕವಾಗಿ ರಾಜ್ಯದ ಜನತೆಗೆ ಒಂದು ಸೇವೆ, ನ್ಯಾಯ ದೊರಕಿಸ್ಬೇಕು, ಸೇವೆ ಸಲ್ಲಿಸ್ಬೇಕು. ಜನಸಾಮಾನ್ಯ ಸಚಿವರಾಗಿರ್ತೀರಾ? ಸಚಿವರು ಈಗ ಹೆಂಗಿರ್ತೀನೋ ಆಗಲೂ ಇದೇ ಪಂಚೆ ಇದೇ ಶರ್ಟ್. ಯಾವ